ರಾಕ್ ಚಿಂತನ್ ಅಂತ ಬೆಂಗಳೂರು ಪತ್ರಕರ್ತರು ಯುವ ಚಿಂತಕರು ರಾಜಕಾರಣಿ ಮತ್ತೊಂದು ಹಸ್ತಕ್ಷೇಪ ಇಲ್ಲ. ಇಡೀ ಸಮಾಜ ಸೇರಿಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಎಲ್ಲ ಸಮಾಜದ ಮುಖಂಡರಿಗೂ ಇನ್ವಿಟೇಷನ್ ಕೊಡ್ತೀವಿ. ಆಮೇಲೆ ಎಲ್ಲ ಪಾರ್ಟಿ ಲೀಡರ್ಸು ಬಂದರೂ ಬರ್ಬೋದು, ಯಾರಿಗೂ ವಿರೋಧ ಏನಿಲ್ಲ. ಆಮೇಲೆ ಇದಕ್ಕೆ ಸ್ಟೇಜ್ ಇಲ್ಲ, ಇದರಲ್ಲಿ ವೇದಿಕೆ ಇಲ್ಲ. ಯಾರು ಅಂಬೇಡ್ಕರ್ ಸಾಹೇಬ್ರಿಗೆ ಒಂದು ಫೋಟೋ ಬಿಟ್ಟರೆ ಇನ್ಯಾರು ವೇದಿಕೆ ಹತ್ತಂಗಿಲ್ಲ. ಯಾರು ಸ್ಪೀಚರ್ ಇರ್ತಾರೆ ಅವ್ರಿಗೆ ಯಾರು ಬಂದು ನಮ್ಮದಲ್ಲಿ ಯಾರನ್ನ ನಿರೂಪಣೆಗೆ ಆಯ್ಕೆ ಮಾಡ್ತಾರೆ. ಇದೇ ತಿಂಗಳು 31/1/2025 ದಿನದಂದು ಕೊಳ್ಳೇಗಾಲ ತಾಲೂಕು ಮುಸ್ಲಿಂ ಜನಾಂಗದ ವತಿಯಿಂದ ಸಂವಿಧಾನ ಜನಜಾಗೃತಿ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಮಾವೇಶಕ್ಕೆ ಅತಿಥಿಗಳಾಗಿ ಜಾನ್ ಪ್ರಕಾಶ್ ಸ್ವಾಮೀಜಿಯವರು ಬರ್ತಾ ಇದ್ದಾರೆ, ಮತ್ತು ಎ.ಜೆ. ಖಾನ್ ಅವರು, ಹಾಗೆ ರಾಜ್ ಚಿಂತನ್ ಅವರು ಮತ್ತು ಮಹದೇವ್ ಕುಮಾರ್ ಅವರು ನಾವು ಆಹ್ವಾನ ಮಾಡಿದ್ದೀವಿ. ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸೋಕ್ಕೋಸ್ಕರ ಕೊಳ್ಳೇಗಾಲ ತಾಲೂಕಿನ ಮತ್ತು ಕೊಳ್ಳೇಗಾಲ ಟೌನ್ನ ಎಲ್ಲ ಸಮುದಾಯದ ಮುಖಂಡರನ್ನು, ಯುವಕರನ್ನು ಮತ್ತು ಎಲ್ಲ ಸಾರ್ವಜನಿಕವಾಗಿ ಎಲ್ಲ ಜನರನ್ನು ನಾವು ಈ ಸಮಾವೇಶಕ್ಕೆ ಆಹ್ವಾನ ಮಾಡ್ತೇವೆ. ಹಾಗೂ ಈ ಒಂದು ಸಮಾವೇಶಕ್ಕೆ ಎಲ್ಲ ಪ್ರಗತಿಪರ ಚಿಂತಕರು, ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು, ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲರೂ ಬಂದು ಈ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಾವು ಕೇಳ್ಕೊತೀವಿ. ದಿನಾಂಕ 31/1/2025 ಕೊಳ್ಳೇಗಾಲ ತಾಲೂಕು ಮುಸ್ಲಿಂ ಸಮಾಜದ ವತಿಯಿಂದ ಸಂವಿಧಾನ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ಇದರ ಪ್ರಯುಕ್ತ ಸಮಾಜದ ಎಲ್ಲ ಜನಸಾಮಾನ್ಯರು ಹಾಗೂ ಸಮಾಜದ ಎಲ್ಲ ಮುಖಂಡರನ್ನ ಆಹ್ವಾನ ಮಾಡಲಿಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ. ಹಾಗೂ ಸಮಾನ ಮನಸ್ಕರು, ರಾಜಕಾರಣಿಗಳನ್ನ ಹೊರತುಪಡಿಸಿ ಸಮಾನ ಮನಸ್ಕರನ್ನೆಲ್ಲ ಸೇರಿಸ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.